ಬೀದರು, ಮಂಗಳೂರು, ಮೈಸೂರು ಬಳಿಕ ಕೊಪ್ಪಳದಲ್ಲೂ ಕೂಡ ರಾಬರಿ ಆಗಿದೆ. ಅಂಗಡಿ ಮಾಲೀಕನಿಗೆ ಚಾಕು ತೋರಿಸಿ ಹಣವನ್ನು ಕದ್ದು ಇಬ್ರು ಪರಾರಿಯಾಗ್ಬಿಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಒಣಗೇರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಒಣಗೇರ ಗ್ರಾಮದ ಟೋಲ್ ಗೇಟ್ ಬಳಿ ಇರುವಂತಹ ಅಂಗಡಿಯಲ್ಲಿ ರಾಬರಿ ಮಾಡಲಾಗಿದೆ. ಶರಣಪ್ಪ ಪೂಜಾರಿ ಎನ್ನುವಂತ ಅಂಗಡಿ ಮಾಲೀಕನಿಗೆ ಚಾಕು ತೋರಿಸಿ ದರೋಡೆ ಮಾಡಲಾಗಿದೆ. ಅಂಗಡಿಯಲ್ಲಿದ್ದಂಥ 7,000ಕ್ಕಿಂತ ಹೆಚ್ಚು ನಗದು, ಮೊಬೈಲು ಇದೆಲ್ಲವನ್ನ ಕಸಿದು ಪರಾರಿಯಾಗಲಾಗಿದೆ. ಚಾಕು ತೋರಿಸಿ ದರೋಡೆ ಮಾಡಿದಂಥ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ. ಸ್ಥಳಕ್ಕೆ ತಾವಗೇರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಪ್ರಶ್ನೆ. ಅಲ್ಲೂ ದರೋಡೆ, ಇಲ್ಲೂ ದರೋಡೆ, ಮತ್ತೊಂದು ಕಡೆನೂ ದರೋಡೆ 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 ದರೋಡೆ. ಹಾಗಿದ್ರೆ ಪೊಲೀಸರ ಭಯ ಇಲ್ವಾ? ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಬಿಟ್ಟಿದೆಯಾ? ಪೊಲೀಸರು ಅಂದರೆ ಭಯನೇ ಇಲ್ವಾ? ಈ ಪ್ರಶ್ನೆ ಹುಡ್ಕೊಂಡಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಇದು ಟೋಲ್ ಬಳಿನೇ ಇರುವಂಥ ಒಂದು ಅಂಗಡಿ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಏನೋ ವ್ಯಾಪಾರಕ್ಕೆ ಅಂತ ಬಂದವ್ರ ಥರ ಬಂದಿದ್ದಾರೆ. ಕೊನೆಗೆ ನೇರವಾಗಿ ಒಳಗಡೆ ನುಗ್ಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿರೋದು. ಅದು ಕೊಡು ಇದು ಕೊಡು ಅಂತ ಅಂಗಡಿಲಿ ವ್ಯಾಪಾರ ಮಾಡೋ ಥರ ಮಾಡಿ ಕೊನೆಗೆ ಚಾಕುನ ಏನೋ ತೋರಿಸ್ಬಿಟ್ಟು ಎಲ್ಲವನ್ನ ಕಿತ್ಕೊಂಡು ಹೋಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಶರಣಪ್ಪ ಪೂಜಾರಿ ಎನ್ನುವ ಅಂಗಡಿ ಮಾಲೀಕನಿಗೆ ಚಾಕನ್ನು ತೋರಿಸಿ ದರೋಡೆ ಮಾಡಿರುವಂಥದ್ದು. ಇದು ರಾತ್ರಿ ನಡೆದಿರುವಂತಹ ಘಟನೆ ಆಗಿದೆ. 7,000ಕ್ಕಿಂತ ಹೆಚ್ಚು ಹಣ ಇತ್ತಂತೆ. ಆ ಹಣ ಮತ್ತು ಮೊಬೈಲು ಇದೆಲ್ಲವನ್ನು ಕಸ್ಕೊಂಡು ಎಸ್ಕೇಪ್ ಆಗಿರುವಂಥ ಘಟನೆ ನಡೆದಿದೆ. ಇನ್ನು ಚಾಕು ತೋರಿಸಿ ದರೋಡೆ ಮಾಡಿದಂಥ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. CCTVಯ ವಿಜುವಲ್ಸ್ ಇದು ನೋಡಿ. ಎಷ್ಟು ರಾಜಾರೋಷವಾಗಿ, ಮುಖಕ್ಕೆ ಏನು ಮಾಸ್ಕು ಹಾಕ್ಕೊಂಡಿಲ್ಲ, ಕದ್ದು ಮುಚ್ಚಿ ಬಂದಿಲ್ಲ, ಗ್ಯಾಂಗ್ ಸಮೇತ ಬಂದಿಲ್ಲ, ಒಬ್ಬರೇ ಬಂದಿರೋದು, ಚಾಕು ತೋರಿಸಿರೋದು, ಏನೇನು ಬೇಕೋ ಅದನ್ನು ಕದ್ದು ಎಸ್ಕೇಪ್ ಆಗಿರುವಂಥ ಘಟನೆ ಇದು. ಒಂದು ಪ್ರಕರಣ ನಡೀತಿದ್ದ ಹಾಗೇ ಸಾಲು ಸಾಲು ಈ ಥರದ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಇದನ್ನು ನೋಡಿ ನೋಡಿ ಧೈರ್ಯ ಬಂದು ಕಳ್ತನ ಮಾಡಬೇಕು ಅಂತ ಬರ್ತೋರೋ ಅದೇನು ಕತೆನೂ ಗೊತ್ತಿಲ್ಲ. ಪೊಲೀಸರು ಅಂದರೆ ಭಯನೇ ಇಲ್ವಾ ಹಾಗಾದರೆ? ಇದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಆಗಿದೆ. ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಎಲ್ಲ ಕಡೆ ಆಯಿತು, ಈ ಕೊಪ್ಪಳದಲ್ಲೂ ಕೂಡ ರಾಬರಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಸೊ ಇವ್ರು ಯಾರು, ಇವ್ರ ಹಿನ್ನೆಲೆಗೇನು, ಎಷ್ಟು ಜನ ಬಂದಿದ್ರು, ಈ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ನೀತಿ ಖಂಡಿತಲು ಕೂಡ ರಾಜ್ಯದಲ್ಲಿ ಯಾಕೋ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಅಂತ ಒಂದು ಅನುಮಾನ ಕಾಡ್ತದೆ. ಕಾರಣ ಅಂತಂದ್ರೆ ಬೀದರ್ ಆಯ್ತು, ಮಂಗಳೂರು ಆಯ್ತು, ಇದೀಗ ಕೊಪ್ಪಳದಲ್ಲಿ ಸಾಮಾನ್ಯ ಒಂದು ಅಂಗಡಿಯಲ್ಲಿ ಇವತ್ತು ಸ್ವತಃ ಏನಂತಂದ್ರೆ ರಾಜಾರೋಷವಾಗಿ ಇಬ್ಬರು ಏನಂದ್ರೆ ಯಾವುದೇ ಮುಸುಕು ದಾರಿ ಹಾಕೋದಂದ್ರೆ ಹಾಕಿಲ್ಲ. ಅದರ ಜೊತೆಗೆ ಒಪ್ಪಂದ ಏನಂದ್ರೆ ಚಾಕು ತೋರಿಸಿ ಒಂದು ಸಣ್ಣ ಅಂಗಡಿಯಲ್ಲಿ ಅಂದ್ರೆ ಸರಿಸುಮಾರು 7ರಿಂದ 8,000 ಹಣ, ನಗದು ಮತ್ತು ಮೊಬೈಲ್ ಅನ್ನ ಕಸಿದುಕೊಂಡು ರಾಜಾರೋಷವಾಗಿ ಚಾಕು ತೋರಿಸಿ ಪರಾರಿಯಾಗುತ್ತ ದೃಶ್ಯ ಇವತ್ತು ಸರಿಯಾಗಿರುವಂತದ್ದು. ಇದ್ರ ಬೆನ್ನ ಇವತ್ತು ಕೊಪ್ಪಳ ಜಿಲ್ಲೆ ಆತಂಕದ. ಯಾಕಂತಂದ್ರೆ ಈಗಾಗಲೇ ಬೀದರ್ನಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಶೂಟ್ ಮಾಡಿ ಅಲ್ಲಿ ಹಣವನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಅದ್ರ ಜೊತೆಗೆ ಮಂಗಳೂರಲ್ಲಿ ಕೂಡ ಬ್ಯಾಂಕ್ ನ ದರೋಡೆ ಆಗಿರ್ಬೋದು. ಅದ್ರ ಜೊತೆಗೆ ಈಗ ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ಇವತ್ತು ರಾಜಾರೋಷವಾಗಿ ಚಾಕು ತೋರಿಸುವ ಮೂಲಕ ಹಣವನ್ನ ದರೋಡೆ ಮಾಡ್ತಾ ಇದ್ದಾರೆ ಮತ್ತು ಹಣವನ್ನ ಈ ರೀತಿ ಮಾಡ್ತಾ ಇದ್ದಾರೆ. ಒಂದ್ ವೇಳೆ ಏನಾದ್ರೂ ಆ ವ್ಯಕ್ತಿ ಶರಣಪ್ಪ ಅಂತ ವ್ಯಕ್ತಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಒಂದು ಕುಷ್ಟಗಿ ತಾಲೂಕಿನ ಒಣಗೇರ ಅಂತ ಗ್ರಾಮ ಬರುತ್ತೆ. ಅಲ್ಲಿ ಒಣಗೇರ ಗ್ರಾಮದಲ್ಲಿ ಒಂದು ಟೋಲ್ ಗೇಟ್ ಬರುತ್ತೆ. ಟೋಲ್ ಗೇಟ್ ಅಲ್ಲಿ ವ್ಯಾಪಾರ ಚೆನ್ನಾಗುತ್ತೆ ಅಂತ ಹೇಳಿ ಶರಣಪ್ಪನ ವ್ಯಕ್ತಿ ಏನಂದ್ರೆ ಅಲ್ಲಿ ಅಂಗಡಿಯ ಸಣ್ಣ ಒಂದು ಟೀ ಸ್ಟಾಲ್ ಇಟ್ಕೊಂಡಿರ್ತಾನೆ. ಆ ಟೀ ಸ್ಟಾಲ್ ಅಲ್ಲಿ ಕೂಡ ಇವತ್ತು ರಾಜಾರೋಷವಾಗಿ ಇಬ್ಬರು ವ್ಯಕ್ತಿಗಳು ಚಾಕು ತೋರಿಸಿ ಶರಣಪ್ಪನಿಗೆ ಚಾಕು ತೋರಿಸಿ ಹಣವನ್ನ ಲೂಟಿ ಮಾಡಿರುವಂತದ್ದು. ಅದ್ರ ಜೊತೆಗೆ ಶರಣಪ್ಪನಿಗೆ ಒಂದು ಅವಾಜ್ ಆಗ್ತಾರೆ, ನೀನೇನಾದ್ರೂ ಚೀರಾಟ ಮಾಡಿದ್ರೆ ಅಥವಾ ಯಾರಾದ್ರೂ ಕೂಗಾಟ ನಡೆಸಿದ್ರೆ ಖಂಡಿತವೂ ಚಾಕುನ ಚುಸ್ತೀವಿ ಅಂತೇಳಿ ಆತಗೆ ಬೆದರಿಕೆ ಹಾಕಿ ಮತ್ತು ಆ ರೀತಿ ಕೊಲೆ ಬೆದರಿಕೆ ಹಾಕಿ ಹಣವನ್ನ ಲೂಟಿ ಮಾಡಿರುವಂತದ್ದು. ಇದು ಬಹಳಷ್ಟು ಕೊಪ್ಪಳ ಜಿಲ್ಲೆಯ ಜನತೆಯಲ್ಲಿ ಒಂದು ಆತಂಕ ಕಾರಣವಾಗುತ್ತೆ. ಯಾಕಂತಂದ್ರೆ ಒಂದು ಸಾಮಾನ್ಯ ಅಂಗಡಿಗೆ ನುಗ್ಗಿ ಈ ರೀತಿ ದರೋಡೆ ಮಾಡ್ತಾರೆ ಅಂತಂದ್ರೆ ನಾವೇ ಯಾವ ರೀತಿ ಬದುಕಬೇಕಂತ ಒಂದು ಆತಂಕದ ಶುರುವಾಗುವಂಥದ್ದು. ಅದ್ರ ಜೊತೆಗೆ ಕುಷ್ಟಗಿ ಠಾಣೆಯ ಪೊಲೀಸರು ಹೋಗಿ ಆಗಲೇ ಪರಿಶೀಲನೆ ಮಾಡಿದ್ರೆ ಮತ್ತು CCTV ದೃಶ್ಯವನ್ನ ಏನಾದ್ರೆ ತೆಗೆದುಕೊಂಡಿರ್ತಂತು. ಏನು ಚಲನವಲನ ಇಬ್ಬರು ಚಲನವಲನ ಇದೆ ಮತ್ತು ಆ ರೀತಿ ಏನು ಚಾಕು ತೋರಿಸಿ ಯಾರು ಈ ರೀತಿ ಹಣ ದರೋಡೆ ಮಾಡಿದ್ರೆ ಆ ದರೋಡೆ ಯಾರು ಮತ್ತು ಎಲ್ಲಿಯವರು ಮತ್ತು ಎಲ್ಲಿಂದ ಬಂದಿದ್ದಾರೆ ಅಂತ ಹೇಳಿ ಮಾಹಿತಿ ಕಲೆ ಆಗ್ತಿರುವಂತದ್ದು. ಒಟ್ಟಾರೆ ಅಂತಂದ್ರೆ ಈ ಏನು ಕೊಪ್ಪಳದಲ್ಲಿ ನಡೆಯುವಂತಹ ಘಟನೆ ಇವತ್ತು ಕೊಪ್ಪಳ ಜನತೆಯಲ್ಲಿ ಒಂದು ಆತಂಕಕ್ಕೆ ಕಾರಣ ಬರ್ತದ್ದು. ನೀತಿ ಓಕೆ ನಾಗರಾಜ್, ಇಲ್ಲಿ ಪೊಲೀಸರು ಸಹಜವಾಗಿ ಎಲ್ಲ ಕಡೆಯಲ್ಲೂ ಕೂಡ ಬೀಟ್ ಬರ್ತಾ ಇರ್ತಾರೆ. ಟೋಲ್ ಹತ್ರನೇ ಇರುವಂಥ ಅಂಗಡಿಗಳು ಅಂತ ಹೇಳಿದ್ರೆ ಅಲ್ಲಿಗೇನು ಹಾಗಿದ್ರೆ ಪೊಲೀಸರು ಬೀಟ್ ಬರೋದಾಗಿರ್ಬೋದು, ಆ ಭಯ ಯಾವುದೂ ಇರಲಿಲ್ವಾ? ಯಾಕಂದರೆ ಸಲೀಸಾಗಿ ಯಾವುದೇ ಕ್ಯಾಪ್ ಹಾಕೊಳ್ದೆ, ಮುಖ ಮುಚ್ಕೊಳ್ದೆ ಬಂದು ರಾಬರಿ ಮಾಡ್ತಾರೆ ಅಂದರೆ ಸ್ಥಳೀಯರು ಇದ್ರೂ ಇರಬಹುದು, ಅಥವಾ ಈ ಅಂಗಡಿನ ವಾಚು ಕೂಡ ಮಾಡಿರ್ಬೋದು. ಸೊ ತನಿಖೆಯಲ್ಲಿ ಏನಾದರೂ ಹಿಂಟ್ ಸಿಕ್ಕಿದೆಯಾ?
ಏನಂತಂದ್ರೆ ಈ ಟೋಲ್ ಗೇಟ್ ಆಗಿರೋದ್ರಿಂದ ಸುತ್ತಮುತ್ತ 2-3 ಜಿಲ್ಲೆಯ ಒಂದು ಗಡಿ ಭಾಗ ಬರುತ್ತೆ. ಆ ಕಾರಣಕ್ಕಾಗಿ ಬೇರೆ ಬೇರೆ ಜಿಲ್ಲೆಯಿಂದ ಬಾಗಲಕೋಟೆ ಬರುತ್ತೆ. ಅದೇ ರೀತಿಯಾಗಿ ಈ ಸೈಡ್ ಅನ್ನಂತಂದ್ರೆ ಒಂದು ಬಿಜಾಪುರ ಬರುತ್ತೆ ಮತ್ತು ಅಥವಾ ಗದಗ ಅಂದ್ರೆ ಗದಗ ಸೈಡ್ ಇರ್ಬೋದು. ಅಂದ್ರೆ ಈ ಸುತ್ತಮುತ್ತ ಬೇರೆ ಜಿಲ್ಲೆಯಿಂದ ಬಂದಿರಬಹುದಾ? ಯಾಕಂದ್ರೆ ಟೋಲ್ ಗೇಟ್ ಆಗಿರೋದ್ರಿಂದ ಟೋಲ್ ನಿಂದ ಈ ರಸ್ತೆ ಮೂಲಕ ಬೇರೆ ಕಡೆ ಹೋಗ್ತಾ ಇರ್ಬೋದು ಅಥವಾ ಗೊತ್ತಿಲ್ಲ. ಯಾಕಂದ್ರೆ ರಾತ್ರಿ ವೇಳೆ ಆಗಿರೋದು ಘಟನೆ ಇದು. ರಾತ್ರಿ ಸರಿಸುಮಾರು ಏನಂದ್ರೆ 11ರಿಂದ 12 ಗಂಟೆ ವೇಳೆಗೆ ಘಟನೆ ಆಗಿರುತ್ತೆ. ಯಾಕಂದ್ರೆ ಟೋಲ್ ಗೇಟ್ ಇರೋದ್ರಿಂದ ಅಲ್ಲಿ ವ್ಯಾಪಾರ ಚೆನ್ನಾಗುತ್ತೆ. ರಾತ್ರಿ ವೇಳೆ ಯಾರಾದ್ರೂ ಟೀ ಕುಡಿಯಕ್ ಬರುತ್ತೆ ಅಂತ ನಿಟ್ಟಿನಲ್ಲಿ ಹೊತ್ತು ಟೀ ಶಾಪ್ ಅನ್ನ ರಾತ್ರಿ ವೇಳೆಗೆ ತೆಗೆದಿರುವಂತದ್ದು. ಆ ಕಾರಣಕ್ಕಾಗಿ ಬೇರೆ ಜಿಲ್ಲೆಯಿಂದ ಬಂದು ಈ ರೀತಿ ಏನಂದ್ರೆ ರಾಬರಿ ಮಾಡಿರೋದು ಅಥವಾ ಇನ್ನು ಸ್ಥಳೀಯರೇ ಬೇರೆ ಬೇರೆ ಅಂದ್ರೆ ಕೊಪ್ಪಳ ಜಿಲ್ಲೆಯ ಬೇರೆ ಬೇರೆ ಗ್ರಾಮದವ್ರು ಬಂದು ಈ ರೀತಿ ಮಾಡಿದೆ ಅಂತೇಳಿ ಮಾಹಿತಿ ಕಲೆ ಹಾಕ್ತಿದ್ದಾರೆ. ಆದ್ರೆ ಘಟನೆ ನಿನ್ನೆ ಆಗಿರೋದ್ರಿಂದ ಗೊತ್ತೆಲ್ಲ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಮತ್ತು ಮಾಹಿತಿ ಕಲೆ ಹಾಕಿ ಯಾವ ಜಿಲ್ಲೆಯಿಂದ ಬಂದಿರಬಹುದು ಅಥವಾ ಯಾರು ಇರ್ಬೋದು ಅಂತ ಹೇಳಿ ಕೂಡ ಸುಳಿವನ್ನ ಪತ್ತೆ ಹಚ್ಚಲು ಕೂಡ ಪೊಲೀಸರು ಹೊತ್ತು ಸನ್ನದ್ಧರಾಗಿರುತ್ತೆ. ಒಟ್ಟಾರೆ ಅಂತಂದ್ರೆ ಈ ಘಟನೆ ಆಗಿರೋದು ಬಹಳಷ್ಟು ಆತಂಕ ಕಾರಣ ನಿಧಿ. ಓಕೆ, ಥ್ಯಾಂಕ್ ಯು ನಾಗರಾಜ್ ತಮ್ಮ ಡೀಟೇಲ್ಸ್ಗಾಗಿ.